ಹೆಂಡತಿಯ ಮನಸ್ಸನ್ನು ಗೆಲ್ಲಬೇಕು ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್ ಇದೆ. ಸೊ ದಯವಿಟ್ಟು ಇದನ್ನು ಫಾಲೋ ಮಾಡಿದ್ರೆ ಎಲ್ಲ ಬೆಟ್ರದೇನೆ ಇರ್ತೀರ, ಇನ್ನೂ ತುಂಬ ಚೆನ್ನಾಗಿರ್ತೀರ. ಸೊ ನಿಮ್ಮ ಹೆಂಡತಿನೂ ಕೂಡ ಖುಷಿ ಪಡ್ತಾಳೆ, ಆ್ಯಂಡ್ ಅವಳು ಖುಷಿಯಾಗಿದ್ದರೆ ಗಂಡನೂ ಕೂಡ ಅಗೇನ್ ತುಂಬ ಖುಷಿಯಾಗಿರ್ತಾನೆ. ಸೊ ಒಬ್ರಿಗೊಬ್ಬರು ಚೆನ್ನಾಗಿರ್ಬೋದು. ಸೊ ಆಗಿದ್ಮೇಲೆ ಏನೆಲ್ಲ ಪಾಯಿಂಟ್ಸು, ಸೊ ಲೇಟ್ ಮಾಡೋದು ಬೇಡ, ವಿಡಿಯೋನ ಕೊನೆ ತನಕ ನೋಡಿ. ಪಾಯಿಂಟ್ಸ್ಗಳನ್ನು ಒಂದೊಂದೇ ನಾನು ಬರೆದಿಟ್ಟಿದ್ದೀನಿ. ಸೊ ಬರೆದಿರ್ತಕ್ಕಂಥ ಪಾಯಿಂಟ್ಸನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸೊ ಎಲ್ರಿಗೂ ಕೂಡ ಒಂದು ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತೆ. ಸೊ ಎಲ್ರಿಗೂ ನೀಡಿರ್ತಕ್ಕಂಥ ಒಂದು ಪಾಯಿಂಟ್ಸ್ ಇದೆ. ಆ್ಯಂಡ್ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಓಕೆ, ಈಗ ವಿಡಿಯೋನ ಶುರು ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಪಾಯಿಂಟ್, ಹೆಂಡತಿಗೆ ಯಾವತ್ತೂ ನೋವಾಗದಂಗೆ ಮಾತಾಡೋದನ್ನು ನಿಲ್ಲಿಸಬೇಕು. ಈಗ ನಾವು ಮಾತಾಡ್ತೀವಿ, ಕಾಮನ್ ಆಗಿ ಮಾತಾಡ್ಬಿಡ್ತೀವಿ, ಕೋಪದಲ್ಲಿ ಏನೋ ಮಾತಾಡ್ಬಿಡ್ತೀವಿ, ಬಟ್ ಸಖತ್ ಹರ್ಟ್ ಆಗಿರುತ್ತೆ. ಅದು ಕೋಪ ನಮ್ಮ ಹತ್ರ ಇರುತ್ತೆ, ಅವ್ರ ಹತ್ರ ಕೋಪ ಇರಲ್ಲ. ಕೋಪ ಇಲ್ಲದೇ ಇರೋ ಟೈಮಲ್ಲಿ ಅವಳು ಕೇಳಿಸ್ಕೊಳ್ತಿರ್ತಾಳೆ, ನಾವು ಹರ್ಟ್ ಆಗಂಗೆ ಜೋರಾಗಿ ಬೈದು ಬಿಡ್ತೀವಿ. ಸೊ ಅದನ್ನು ಆದಷ್ಟು ಕಡಿಮೆ ಮಾಡ್ಕೋಬೇಕು, ಹರ್ಟ್ ಮಾಡೋದನ್ನು. ಇದು ಮೊದಲನೇ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಬರೋಣ, ಹೆಂಡತಿ ಹತ್ರ ಬೇರೆ ಹೆಣ್ಣಿನ ಬಗ್ಗೆ ಹೊಗಳೋದನ್ನು ನಿಲ್ಲಿಸಬೇಕು. ಯಾವತ್ತೂ ಇದು ಕಾಮನ್ ಆಗಿ, ಯಾಕೆ ಅಂತ ಹೇಳಿದರೆ, ಒಂದು ಹೆಣ್ಣಿನ ಹತ್ರ ಇನ್ನೊಂದು ಹೆಣ್ಣನ್ನು ಹೊಗಳಿದಾಗ ಜಲಸ್ ಬರುತ್ತೆ. ಆ್ಯಂಡ್ ಯಾವ ಹೆಂಡತಿನೂ ಕೂಡ ಇಷ್ಟಪಡಲ್ಲ. ದಯವಿಟ್ಟು ಗಂಡು ಮಕ್ಕಳು ನಾವುಗಳೆಲ್ಲ ಈ ಕೆಲಸ ಮಾಡಬಾರ್ದು, ಯಾವ ಹೆಣ್ಣಿನ ಬಗ್ಗೆನೂ ಹೊಗಳಬಾರ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಥರ್ಡ್ ಪಾಯಿಂಟಿಗೆ ಬರೋಣ. ಈಗ ನೋಡಿ, ನಮಗೆ ಪ್ರೀತಿಯಿಂದ ಅಡುಗೆ ಮಾಡಿ ಹಾಕ್ತಾರೆ ಹೆಣ್ಮಕ್ಳು, ಪ್ರೀತಿಯಿಂದ ಅಡುಗೆ ಮಾಡಿ ಹಾಕಿರ್ತಾರೆ ನಿಜ, ಬಟ್ ಅದರಲ್ಲಿ ಏನೋ ಒಂದು ಕೊರತೆನ ಹುಡುಕಬಾರ್ದು. ಉಪ್ಪು ಖಾರ ಏನೋ ಹೆಚ್ಚು ಕಡಿಮೆ ಆಗಿರುತ್ತೆ, ಬಟ್ ಕಷ್ಟಪಟ್ಟು ಮಾಡಿರ್ತಾರೆ ನಮಗೋಸ್ಕರ ಅಲ್ವಾ. ಸೊ ಅದನ್ನು ಪ್ರೀತಿಯಿಂದ ಹೊಗಳಿ ಹೇಳಿದವಾಗ ಖುಷಿ ಆಗುತ್ತೆ. ಬಟ್ ಅದನ್ನು ಬಿಟ್ಬಿಟ್ಟು ಏನೋ ಅದನ್ನು ಕಂಪ್ಲೇಂಟ್ ಮಾಡೋದು, ಏನೋ ಒಂದು ಕೊರತೆ ಇದೆ ಅಂತೇಳಿ ಪದೇ ಒತ್ತಿ ನೋವಾಗೋ ಥರ ಹೇಳಿದರೆ ಅಲ್ಲೂ ಕೂಡ ಹೆಣ್ಣಿನ ಮನಸ್ಸು ನೋವಾಗುತ್ತೆ. ಸೊ ಇದನ್ನು ನಾವು ಸ್ಟಾಪ್ ಮಾಡಿ ಹೊಗಳಿಬೇಕಾದ್ರೆ ಆ ತಪ್ಪುಗಳನ್ನು ತೆಗೆದಿಸ್ಕೊಳ್ಳೋಣ, ಬಟ್ ಹರ್ಟ್ ಆಗಂಗೆ ಮಾತಾಡೋದು ಬೇಡ. ಊಟದ ವಿಚಾರದಲ್ಲೂ ಕೂಡ ಅಷ್ಟೇ. ಆ್ಯಂಡ್ ಜಗಳ ಆಗಿರುತ್ತೆ ನೋಡಿ, ಕಾಮನ್ ಆಗಿ ಗಂಡ ಹೆಂಡತಿ ಮಧ್ಯೆ ಸುಮಾರು ಜಗಳ ನಡೆಯುತ್ತೆ, ಮನಸ್ತಾಪ ಬರುತ್ತೆ. ಬಟ್ ಜಗಳ ಆದಮೇಲೆ ಸಮಾಧಾನ ಮಾಡೋದನ್ನು ಗಂಡು ಮಕ್ಕಳು ಕಲಿಬೇಕು. ಸಮಾಧಾನ ಮಾಡಿದವಾಗ ಎಷ್ಟದೇ ಕೋಪ ಇರಲಿ, ಎಂಥದೇ ನಮ್ಮ ಮೇಲೆ ಸಿಟ್ಟಿರಲಿ, ನಾವು ಕೂತ್ಕೊಂಡು ಸಮಾಧಾನ ಮಾಡಿದಾಗ ಮತ್ತೆ ನಮ್ಮ ಮೇಲೆ ಅಗೇನ್ ಪ್ರೀತಿ ಹುಟ್ಟೋ ಸಾಧ್ಯತೆ 100% ಇದೆ. ಓಕೆ, ಅದೇನಂತ ಹೇಳಿದ್ರೆ ನೆಕ್ಸ್ಟು, ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡ್ತಿರ್ಬೇಕು ಹೆಣ್ಮಕ್ಳಿಗೆ. ಅಡುಗೆ ಮಾಡ್ತಾ ಇದ್ದಾರೆ ಅಂದರೆ, ನಾವು ಫ್ರೀ ಇದ್ದರೆ ಆ ಟೈಮಲ್ಲಿ ಗಂಡು ಮಕ್ಕಳು ಅಡುಗೆ ಮಾಡ್ತಾ ಇದ್ದರೆ ಅವ್ರ ಹೆಣ್ಮಕ್ಳು ಏನು ಮಾಡಬೇಕು ಅಂತ ಹೇಳಿದ್ರೆ, ತರಕಾರಿನೋ ಅಥವಾ ಅವ್ರಿಗೇನು ಸಹಾಯ ಆಗುತ್ತೆ ಅದನ್ನು ಹೆಚ್ಚಿಕೊಡುವಂಥ ಕೆಲಸ ಮಾಡಬೇಕು ಅಡುಗೆ ಟೈಮಲ್ಲಿ. ಸೊ ನೆಕ್ಸ್ಟ್ ಬರೋಣ, ಏನಂತ ಹೇಳಿದ್ರೆ, ಯಾವಾಗಲೂ ಯಾರ ಮುಂದೆನೂ ಕೂಡ ಹೆಂಡ್ತಿನ ಬಿಟ್ಕೊಡ್ಬಾರ್ದು. ಆ್ಯಂಡ್ ರೋಡಲ್ಲಿ ಹೋಗ್ತಿರ್ತೀವಿ, ಅಲ್ಲಿ ಜಗಳ ಮಾಡೋದಾಗಲಿ ಅಥವಾ ಜನ ಇದ್ದಾಗ ಅವ್ರ ಮುಂದೆ ಬಿಟ್ಕೊಡೋದಾಗಲಿ ಇದನ್ನು ಮಾಡಬಾರ್ದು. ಯಾವ ಹೆಣ್ಣು ಕೂಡ ಇಷ್ಟಪಡಲ್ಲ, ಯಾಕಂದರೆ ನಮ್ಮನ್ನು ಸರ್ವಸ್ವ ಅಂತ ನಂಬಿರ್ತಾರೆ, ನಿಮ್ಮಲ್ಲಿ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇದನ್ನು ದಯವಿಟ್ಟು ನಾವು ಪಾಲನೆ ಮಾಡಬೇಕು ಗಂಡು ಮಕ್ಕಳಾದವರು. ಆ್ಯಂಡ್ ನೆಕ್ಸ್ಟ್ ವಿಚಾರ ಮೇಜರ್ ಆಗಿದೆ ಏನಂತ ಹೇಳಿದ್ರೆ, ಅವ್ರಿಗೇನು ಹುಷಾರೇನು ತಪ್ಪಿರ್ತಾರೆ. ಸೊ ಜ್ವರ ಬಂದಿರುತ್ತೆ, ಏನೋ ಒಂದು ಹಾಸಿಗೆ ಹಿಡ್ಕೊಂಡಿರ್ತಾರೆ, ಆ ಟೈಮಲ್ಲಿ ಗಂಡ ಆದಂಥವ್ನ ಜೊತೆಗೆ ಇದ್ಬಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಈ ಟೈಮಲ್ಲಿ ಮಾತ್ರ ಯಾವುದೇ ಕಾರಣ ಗಂಡು ಮಕ್ಕಳು ಮಿಸ್ ಮಾಡಬಾರ್ದು. ನಾವು ಎಷ್ಟು ಚೆನ್ನಾಗಿ ಕೇರ್ ಮಾಡ್ತೀವಿ ಅದ್ರ 10 ಪಟ್ಟು ನಮಗೆ ಕೇರ್ ಮಾಡ್ತಾರೆ, ರಿಟರ್ನ್ ಮಾಡ್ತಾರೆ ಹೆಣ್ಮಕ್ಳು. ಇದನ್ನು ಯಾಕೆಂತ ಹೇಳಿದ್ರೆ, ನಾವೇನು ಕೊಡ್ತೀವಿ ಅದ್ರ 10 ಪಟ್ಟು ಕೊಡ್ತಾರೆ. ಪ್ರಾಂಪ್ಟ್ ಆಗಿರ್ತಕ್ಕಂಥ ಹೆಣ್ಮಕ್ಳು, ಗಂಡನೇ ಸರ್ವಸ್ವ ಅಂತ ಅಂದ್ಕೊಂಡಿರೋ ಹೆಣ್ಮಕ್ಳು 100% ನಮ್ಮ ಜೊತೆಗೆ ನಾವೇನು ಕೊಡ್ತೀವಿ ಅದ್ರ 10% ನಮಗೆ ರಿಟರ್ನ್ ಪ್ರೀತಿನೇ ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಮುಖ್ಯವಾದ ಸಮಾರಂಭಗಳಿರುತ್ತೆ, ಹೆಂಡತಿಗೆ ನೀಟಾಗಿ ರೆಡಿ ಮಾಡ್ಸ್ಕೊಂಡು ಕರ್ಕೊಂಡು ಹೋಗಬೇಕು. ಕೆಲವೊಂದು ಸಮಾರಂಭಗಳಿಗೆ ನಾವು ಅಷ್ಟೇ ಹೋಗೋದಲ್ಲ, ಅವ್ರಿಗೂ ಒಂದು ಆಸೆಯ ಕನಸುಗಳು ಅನ್ನೋದು ಇದ್ದೇ ಇರುತ್ತೆ. ಫ್ಯಾಮಿಲಿ ಒಂದು ಗೆಟ್ ಟುಗೆದರ್ ಮೀಟ್ ಮಾಡಬೇಕು ಅಂತ, ಸೊ ಅಲ್ಲಿ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಏನಂತ ಹೇಳಿದ್ರೆ, ಎಲ್ಲ ವಿಚಾರಗಳನ್ನು, ಕೆಲವೊಂದಿಷ್ಟು ವಿಚಾರಗಳನ್ನು, ಮೇನ್ ಇರತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನು ಹೆಂಡತಿ ಹತ್ರ ಮುಚ್ಚಿಟ್ಕೊಳ್ಬಾರ್ದು. ಯಾಕಂದರೆ ನಾಳೆ 3ನೇ ವ್ಯಕ್ತಿಯಿಂದ ಗೊತ್ತಾದಾಗ ನಮ್ಮ ಬಗ್ಗೆ ಕೇವಲಾಗಿ ನೋಡ್ಕೋತಾರೆ, ನಾವು ಸಣ್ಣವರಾಗ್ಬಿಡ್ತೀವಿ. ಸೊ ಈ ಸಣ್ಣ ಪುಟ್ಟ ಬೇಸಿಕ್ ವಿಚಾರಗಳನ್ನು ಫಾಲೋ ಮಾಡಿದ್ರೆ 100% ನಾವು, ಯಾಕಂದ್ರೆ ಜಗಳ ಆಗೋದೇ ಸಣ್ಣ ಪುಟ್ಟ ವಿಚಾರ. ಸುಳ್ಳು ಹೇಳ್ತಾರಂತ ಜಗಳ ಆಗ್ತಾರೆ, ಆಮೇಲೆ ನೋವಾಗಿ ಮಾತಾಡ್ತಾರಂತ ಜಗಳ ಆಗುತ್ತೆ, ಆಮೇಲೆ ಅಡುಗೆ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿದ್ವಿ ಅಂತ ಜಗಳ ಆಗುತ್ತೆ, ಆಮೇಲೆ ಹೊರಗಡೆ ಫಂಕ್ಷನಿಗೆ ಕರ್ಕೊಂಡು ಹೋಗಿಲ್ಲ ಅಂತ ಜಗಳಾಗುತ್ತೆ. ಸೊ ನಾನು ಏನು ಪಾಯಿಂಟ್ಸ್ ಹೇಳಿದ್ದೀನಿ, ಈ ವಿಚಾರಗಳಲ್ಲೇ ಗಂಡ ಹೆಂಡತಿ ಮಧ್ಯೆ ಜಗಳ ಬರೋದು. ಇದನ್ನು ತಿದ್ಕೊಂಡ್ರೆ 100% ಏನು ಜಾಸ್ತಿ ಜಗಳ ಆಗ್ತಿತ್ತು ಕಡಿಮೆ ಆಗುತ್ತೆ. ಆ್ಯಂಡ್ ಗಂಡ ಹೆಂಡತಿ ಖುಷಿಯಾಗಿರ್ಬೋದು. ಇದು ನಿಜ ಅನಿಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಆ್ಯಂಡ್ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಪೇಜ್ಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.